ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಗುರು ಸಾರ್ವಭೌಮರ ಕರುಣಾಮಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ದಿನ. ಈ ದಿನ ಎಲ್ಲ ರಾಯರ ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ಮತ್ತು ಮಹತ್ವಪೂರ್ಣವಾದ ದಿನ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ದಿನದ ಈ ಶುಭ ಸಂದರ್ಭದಲ್ಲಿ ಗುರುರಾಯರ ಅನುಗ್ರಹದಿಂದ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಶ್ರೇಯಸ್ಸು ಲಭಿಸಲಿ. ಶ್ರೀ ಗುರುರಾಯರು ಸದಾ ನಮ್ಮೆಲ್ಲರ ಮೇಲೆ ಕರುಣೆ ಕಟಾಕ್ಷವಿಟ್ಟು ಕಾಪಾಡಲಿ. ಸರ್ವತಂತ್ರ ಸ್ವತಂತ್ರ ಶ್ರೀ ಗುರುರಾಯರ ಕೃಪೆ ನಮ್ಮೆಲ್ಲರ ಮೇಲಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಶ್ರೀ ರಾಘವೇಂದ್ರ ಸ್ವಾಮಿ ಪಾದಾರವಿಂದಗಳಿಗೆ ಶರಣು. ಶ್ರೀ ರಾಘವೇಂದ್ರಾಯ ನಮಃ. ಈ ಪಟ್ಟಾಭಿಷೇಕ ದಿನಕ್ಕೆ ಅಪಾರ ಮಹಿಮೆ ಇದೆ. ಇದು ಕೇವಲ ಸನ್ಯಾಸ ಸ್ವೀಕಾರ ದಿನ ಮಾತ್ರ ಅಲ್ಲ, ರಾಯರು ಜಗತ್ತಿನ ಪರೋಪಕಾರಕ್ಕೆ ಮಾಡಿದ ಪ್ರತಿಜ್ಞೆಯ ದಿನ. ಅವರ ದಿವ್ಯ ದಿನದಲ್ಲಿ ರಾಯರ ಸ್ಮರಣೆಗಾಗಿ ಒಂದು ಚಿಕ್ಕ ಸೇವೆಯಾಗಿ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ತಪ್ಪದೇ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪಟ್ಟಾಭಿಷೇಕ ನಡೆದಿದ್ದು ತಮಿಳುನಾಡಿನಲ್ಲಿ ಇರುವ ತಂಜಾವೂರಿನಲ್ಲಿ. ಅಲ್ಲಿ ವಿಶೇಷವಾದ ಒಂದು ಬೃಂದಾವನ ಇದೆ. ಇಂದು ಆ ತಂಜಾವೂರಿನಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನದ ವಿಶೇಷತೆ ಬಗ್ಗೆ ನಾವು ಮಾತಾಡೋಣ. ನಾವು ಕೇಳಿರೋದು ಕೂರ್ಮಪೀಠ ಬೃಂದಾವನ ಅಷ್ಟೇ. ಆದರೆ ತಂಜಾವೂರಿನಲ್ಲಿ ರಾಯರು ತಾವೇ ಆಯ್ಕೆ ಮಾಡಿಕೊಂಡ ಸರ್ಪಪೀಠ ಬೃಂದಾವನ ಇದೆ. ಇದು ಬಹಳ ವಿಶೇಷ. ತಂಜಾವೂರಿನ ನಾಯಕನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಬಳಿ ಇದ್ದು ತಮ್ಮ ರಾಜ್ಯದ ಜನರನ್ನು ಆಶೀರ್ವದಿಸಬೇಕೆಂದು ಬಯಸಿದಾಗ ಆ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಧ್ಯಾನ ಮಾಡುತ್ತಿದ್ದನು. ಒಂದು ರಾತ್ರಿ ರಾಯರು ಅವನ ಕನಸಿನಲ್ಲಿ ಬಂದು, ನಾನು ತಂಜಾವೂರಿನಲ್ಲಿ ನೆಲೆಸುತ್ತೇನೆ, ನನಗೊಂದು ಬೃಂದಾವನ ಕಟ್ಟಿಸು ಎಂದರು. ಬೃಂದಾವನದ ಸ್ಥಳ ಹೇಗೆ ಆಯ್ಕೆಯಾಯಿತು ಗೊತ್ತೇ ನಿಮಗೆ? ಮೊದಲಿಗೆ ರಾಜಕುಮಾರನಿಗೆ ಸ್ಥಳದ ಮಾಹಿತಿ ಇರಲಿಲ್ಲ. ಆದ್ದರಿಂದ ಪುನಃ ರಾಯರನ್ನು ಧ್ಯಾನ ಮಾಡಿದನು. ಆಗ ವಡವಾರು ತಂಜಾವೂರಿನ ಮುಖ್ಯ ನಗರದಿಂದ ಸ್ವಲ್ಪ ದೂರದಲ್ಲಿರುವ ಅರಣ್ಯ ಪ್ರದೇಶವಾಗಿತ್ತು. ಆ ವಡವಾರು ನದಿ ಕಾವೇರಿಯ ಸಣ್ಣ ಉಪನದಿಗಳಲ್ಲಿ ಒಂದಾಗಿದೆ ಮತ್ತು ರಾಘವೇಂದ್ರ ಸ್ವಾಮಿಗಳು ಶ್ರೀಮಠದಲ್ಲಿ ದೀಕ್ಷೆ ಪಡೆದ ನಂತರ 12 ವರ್ಷ ಕಾಲ ಇಲ್ಲಿ ಕಳೆದರು ಎಂದು ನಂಬಲಾಗಿದೆ. ಮರುದಿನ ವಡವಾರು ನದಿಯ ತೀರಕ್ಕೆ ಬನ್ನಿ ಎಂದು ರಾಯರು ಕನಸಿನಲ್ಲಿ ಆ ರಾಜನಿಗೆ ಹೇಳಿದರು. ರಾಜನು ಅವನ ಸೇವಕರ ಜೊತೆ ನದಿ ತೀರಕ್ಕೆ ಹೋದನು. ಅಲ್ಲಿ 5 ಹೆಡೆಯ ಸರ್ಪ ಪ್ರತ್ಯಕ್ಷವಾಗಿತ್ತು. ಆ ನದಿಯ ಹತ್ತಿರದ ಒಂದು ಮರದ ಹತ್ತಿರ ಬಂತು. 3 ಬಾರಿ ನೆಲಕುತ್ತಿಕೊಂಡು ಆ ಸ್ಥಳವನ್ನು ಸೂಚಿಸಿತು. ಸರ್ಪವು ಅದೆಲ್ಲಿಂದಲೋ ಬಂತೋ ಅದಲ್ಲಿಗೆ ಅದೃಶ್ಯ ಅಂದರೆ ಮರೆಯಾಗಿತ್ತು, ಕಣ್ಣು ಮರೆಯಾಗಿತ್ತು. ಇದನ್ನು ನೋಡಿದ ರಾಜ ಮತ್ತು ಮಂತ್ರಿಗಳು ಇದು ರಾಯರ ಮಹಿಮೆ ಎಂದು ಭಕ್ತಿಯಿಂದ ನೆಲಕ್ಕೆ ಬಿದ್ದು ನಮಸ್ಕರಿಸಿದರು. ಅಲ್ಲಿ ಸರ್ಪಪೀಠ ಬೃಂದಾವನ ಸ್ಥಾಪನೆ ಮಾಡಿದರು. ಬೃಂದಾವನದ ವಿಶೇಷತೆ ಏನು ಅಂದರೆ, ಇಲ್ಲಿ ಬೃಂದಾವನದ ಮೇಲೆ ಮೇಲ್ಛಾವಣಿ ಅಂದರೆ ರೂಫ್ ಇಲ್ಲ. ಆ ಮಠಕ್ಕೆ, ಆ ಬೃಂದಾವನಕ್ಕೆ ಮೇಲೆ ರಾಯರು 12 ವರ್ಷ ಈ ಸ್ಥಳದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಧ್ಯಾನ ಮಾಡಿದ್ದರಿಂದ ಅವರ ಆಶೆಯಂತೆ ಮೇಲ್ಛಾವಣಿ ಹಾಕಿಲ್ಲ. ಇತರ ಸ್ಥಳದಂತೆ ಮಂತ್ರಾಲಯ ಮೃತ್ತಿಕೆ ಈ ಬೃಂದಾವನದಲ್ಲಿ ಇಲ್ಲ. ಇಲ್ಲಿ 12 ವರ್ಷ ರಾಯರು ಧ್ಯಾನ ಮಾಡಿದ ಮೃತ್ತಿಕೆ ಹಾಕಲಾಗಿದೆ. ಈ ಮಣ್ಣನ್ನು ಬಂದ ಭಕ್ತರಿಗೆ ಪ್ರಸಾದವಾಗಿ ನೀಡುತ್ತಾರೆ. ಇಲ್ಲಿಯ ಕಟ್ಟುಪಾಡು ಹಸಿರು ಹೂವು ಅಲಂಕಾರ ಇಲ್ಲ. ಸುಗಂಧ ಇಲ್ಲದ ಹೂಗಳಿಗೆ ಮಾತ್ರ ಇಲ್ಲಿ ಅನುಮತಿ. ಈ ಎಲ್ಲ ನಿಯಮಗಳು ರಾಯರು ತಾವು ಅಲ್ಲಿ ಇರುವರು ಎಂಬ ನಂಬಿಕೆಯ ಕಾರಣದಿಂದ ಪಾಲಿಸಲಾಗುತ್ತಿದೆ.
ನೀವು ತಮಿಳುನಾಡಿಗೆ ತಂಜಾವೂರಿಗೆ ಬಂದು ರಾಯರ ದರ್ಶನ ಮಾಡಬೇಕು ಅಂದರೆ ಗುರುವಾರ ಮಾತ್ರ ಪೂರ್ಣ ದಿನ ದರ್ಶನ. ಇತರ ದಿನ ಬೆಳಿಗ್ಗೆ 7ರಿಂದ 12ವರೆಗೆ ಮಾತ್ರ ತೆರೆದಿರುತ್ತಾರೆ. ಪೂಜೆ ಮಾಡಿದ ನಂತರ ಅರ್ಚಕರು ತೀರ್ಥ ಪ್ರಸಾದ ಮಾಡುವ ಕಾರಣ ಮಧ್ಯಾಹ್ನ ನಂತರ ದರ್ಶನ ಇಲ್ಲ. ತಮಿಳುನಾಡಿನ ಭಕ್ತರ ಮಹಾಭಾಗ್ಯ, ಇದೊಂದು ದೊಡ್ಡ ಭಾಗ್ಯ. ಮಂತ್ರಾಲಯ ಅಥವಾ ಬಿಚ್ಚಾಲೆಗೆ ಹೋಗದೆ ತಂಜಾವೂರಿನಲ್ಲಿಯೇ ಶ್ರೀ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಪಡೆಯಬಹುದು. ಭಕ್ತರು ರಾಯರನ್ನು ಪ್ರೇಮದಿಂದ ಇಲ್ಲಿ ಬಂದು ಪ್ರಾರ್ಥನೆ ಮಾಡಬಹುದು. ಶ್ರೀ ರಾಘವೇಂದ್ರಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.